ಸ್ವಾಗತ ಆಗ್ತಾ ಇದೆ. ಸೋನಾಲಿ ನಾಯಕ್ ಮೇಡಮ್ ಮತ್ತು ಎಲ್ಲ ಅತ್ಯಂತರು ಇದ್ದಾರೆ. ಎಲ್ಲರಿಗೂ ಸ್ವಾಗತ ಮಾಡ್ತಾ ಈ ಒಂದು ಹಸಿರು ಶಾಲೆ ನೀಡುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು. ಚಪ್ಪಾಳೆ ಮಾಡ್ತಾರೆ. ಇವಾಗ ನಾವೆಲ್ಲರೂ ಮಹಾನಗರ ಪಾಲಿಕೆ ಹೋಗ್ತೀವಿ, ಪೊಲೀಸ್ ರಾಡಿದೆ ಅದಕ್ಕೆ ಫಾಲೋ ಮಾಡ್ಕೊಳ್ತಾ ಹೋಗ್ತೀವಿ. ಮತ್ತೆ ಮಹಾನಗರ ಪಾಲಿಕೆ ಜಿಲ್ಲಾ ಪಂಚಾಯತಿಯಿಂದ ಹೋರಾಟದ ಎಲ್ಲರಿಗೂ ಅರೇಂಜ್ ಮಾಡಿದ್ದೇವೆ. ದಯವಿಟ್ಟು ನಾವೆಲ್ಲರೂ ಮತ್ತೆ ಮಾನ್ಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅವರಿಗೆ ವಂದನೆಗಳನ್ನು ಹೇಮಂತ್ ಎನ್ ಸರ್ ಅವರು ನಮ್ಮ ಅಧ್ಯಕ್ಷರು ಜಿಲ್ಲಾ ಸ್ವೀಪ್ ಸಮಿತಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಒಂದು ನಾನು ಸ್ವಾಗತ ನೀಡ್ತಾ ಇದ್ದೇನೆ. SIR ಬಗ್ಗೆ ಸಾಕಷ್ಟು ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ. ನಿಮಗೆ ನಿಮ್ಮ ಸಮಸ್ಯೆಗೂ ಸಹ ನಾವು ಪರಿಹಾರ ಕೊಟ್ಟಿದ್ದೀವಿ. ಇವಾಗ ಹಸಿರು ನಾಶಾನೆ ತೋರಿಸಿ ಈ ಒಂದು ಜಾಗೃತಿ ಜಾಥಾವನ್ನು ತಾವು ಇನಾಗ್ರೇಟ್ ಮಾಡಬೇಕಂತ ಹೇಳಿದ್ರೆ ಈಗ ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ SIR ಆಕ್ಟಿವಿಟೀಸು ನಡೀತಾ ಇದೆ. ಕೊನೆಯ ದಿನಾಂಕ ಏನು SIRಗೆ ತಮ್ಮ ಎನ್ಯುಮರೇಷನ್ ಫಾರ್ಮ್ನ ವಾಪಸ್ ಕೊಡೋದಕ್ಕೆ ಕೊನೆಯ ದಿನಾಂಕ ಯಾವುದು? 8ನೇ ತಾರೀಕು 29 ಜುಲೈ ಇತ್ತು. ಒಂದು ವಾರ ಮುಂದೂಡಿದ್ದಾರೆ. ಆದಷ್ಟು 8ನೇ ತಾರೀಕು ಒಳಗೇ ಕೊಡಿ, ಡಿಲೇ ಮಾಡಿಬಿಡಿ. ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡೋದು ನೀವೆಲ್ಲ ತಿಳ್ಕೊಂಡಿದ್ದೀರಾ ಅನಿಸುತ್ತೆ. 2 ಭಾಗ ಇರುತ್ತೆ, ರೈಟು ಲೆಫ್ಟು. ಎಡಭಾಗದಲ್ಲಿ 2002ನೇ ಇಸ್ವಿಯಲ್ಲಿ ನಿಮ್ಮ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಟ್ಟು ಅಂದರೆ ಅದನ್ನು ತುಂಬ್ತೀರಾ. 2002ನೇ ಇಸ್ವಿಯಲ್ಲಿ ನಿಮ್ಮ ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದರೆ ಬಲಭಾಗದಲ್ಲಿ ತುಂಬ್ತೀರಾ. ಬಲಭಾಗದಲ್ಲಿ ತುಂಬಬೇಕಾದ್ರೆ 2002ರಲ್ಲಿ ನಿಮ್ಮ ಮತದಾರ ಹೆಸರಿಲ್ಲ ಅಂದಾಗ ಯಾರ್ದಿದೆ ನಿಮ್ಮ ಮನೆಯಲ್ಲಿ, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಜ್ಜಿ ತಾತ ಅವ್ರದ್ದು ಯಾರಿದೆ ಅದನ್ನು ತುಂಬ್ತೀರಾ. ಕೆಳಗಡೆ ಎರಡೂ ಸೇರಿ ಕೆಳಗಡೆ ಒಂದಿದೆ, ಅದರಲ್ಲಿ ನಿಮ್ಮ ಕಾಮನ್ ಇನ್ಫಾರ್ಮೇಷನ್ನ ಅಂದರೆ ಎಲ್ಲರದು ಆಧಾರ್ ಕಾರ್ಡ್ ನಂಬರು, ಡೇಟ್ ಆಫ್ ಬರ್ತ್, ಹೆಸರು ಅದನ್ನು ತುಂಬ್ತೀರಾ. ಅಕಸ್ಮಾತಾಗಿ 2002ರಲ್ಲೂ ಇಲ್ಲ, ಇತ್ತೀಚಿನ ನಿಮ್ಮ ತಂದೆ ತಾಯಿನೂ ಕೂಡ 2002ರಲ್ಲಿ ಇಲ್ಲ, ಯಾರೂ ಇಲ್ಲ, ನೀವು ಒಬ್ಬರು ಇದಾಗ ಯಾರು ಅನಾಥರು ಅಂತಲೇ ಅಂದ್ಕೊಳ್ಳೋಣ. ಈಗ ಅವ್ರಿಗೂ ವೋಟರ್ ID ಕಾರ್ಡ್ ಇದೆ. ಅವಾಗ ಏನು ಮಾಡಬೇಕು? ಕೆಳಗಡೆ ಭಾಗನಷ್ಟೇ ಫಿಲ್ ಮಾಡ್ಬಿಟ್ಟು ತುಂಬಿಸ್ಬೋದು. ಆಮೇಲೆ ಅದೊಂದು ಇಯರಿಂಗಿಗೆ ಕರೀತಾರೆ. ಇಯರಿಂಗಿಗೆ ಕರೆದಾಗ 11 ಡಾಕ್ಯುಮೆಂಟ್ಗಳಿದ್ದಾವೆ. 11 ಡಾಕ್ಯುಮೆಂಟಲ್ಲಿ ಯಾವುದಾದ್ರು ಒಂದು ಡಾಕ್ಯುಮೆಂಟ್ ಕೊಟ್ಟರೆ ನೀವು ಮತದಾರ ಪಟ್ಟಿಗೆ ಸೇರಿಸ್ತೀವಿ. ಇಷ್ಟೇ 3 ವಿಚಾರ. ಒಬ್ಬರು 2002ರಲ್ಲಿ ಇರಬೇಕು. ಆ ವ್ಯಕ್ತಿ 2002ರಲ್ಲಿ ಇಲ್ಲ ಅಂದರೆ ಅವರ ಮನೆಯವರು ಅಂದರೆ ತಂದೆ ತಾಯಿ ಅಜ್ಜಿ ತಾತ ಯಾರು 2002ರಲ್ಲಿ ಇದ್ದರೆ ಅವ್ರಿಗೆ ತುಂಬೋದು. ಅವೆರಡೂ ಇಲ್ಲ ಅಂದರೆ ಕೆಳಗಡೆ ಭಾಗ ಅಷ್ಟೇ ತುಂಬಿಟ್ಟು ಸೈನ್ ಮಾಡಿಸ್ಕೊಂಡು ಕೊಟ್ಟರೆ ಆಮೇಲೆ ಇಯರಿಂಗಿಗೆ ಕರೀತಾರೆ. ನೋಟಿಸ್ ಕೊಟ್ಟು ತಹಸೀಲ್ದಾರ್ ಅಥವಾ AC ಇಯರಿಂಗ್ ಕರೀತಾರೆ. ಇಯರಿಂಗ್ ಕರೆದಾಗ 11 ಡಾಕ್ಯುಮೆಂಟ್ ಏನಿದೆ 11 ಡಾಕ್ಯುಮೆಂಟು ಕೂಡ ನೋಡ್ಬಿಟ್ಟು ನಿಮಗೆ ಸರಿ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿ ನಿಮ್ಮನ್ನು ಮತದಾರ ಪಟ್ಟಿಗೆ ಸೇರಿಸ್ತಾರೆ. ಇಷ್ಟೇ ಇರೋದು SIR ಅದು. ಆಮೇಲೆ ಎಲ್ಲರೂ ಕೂಡ ನೀವು ಈ ಜಾಗೃತಿನ ನೀವು ಎಲ್ಲರಿಗೂ ಮುಟ್ಟಿಸ್ಬೇಕು. ಎಲ್ಲರಿಗೂ ಏನು ಸಮಸ್ಯೆ ಆಗುತ್ತೆ ಅಂದರೆ 2002ರಲ್ಲಿ ಇಲ್ಲ ನನ್ನ ಹೆಸರು ಅಂದಾಗ ಏನು ಮಾಡಬೇಕು ಅನ್ನೋದನ್ನ ಬರುತ್ತೆ. ತಂದೆ ತಾಯಿ ಇದೆಯೇ ಇಲ್ಲ, ಅವ್ರಿಗೂ ಇಲ್ಲ ಅಂದರೆ ನಾನು ಹೇಳಿದೆ ಕೆಳಗಡೆ ತುಂಬಿಸ್ಬಿಟ್ಟು ಕೊಟ್ಟರೆ ಮುಂದಿನ ದಿನಗಳಲ್ಲಿ ನೀವು ಹೆಂಗೆ ಇವತ್ತಿನ ದಿನ ವೋಟರ್ ID ಬಂದಿದ್ದೀರಾ ಅನ್ನೋದು ಕೇಳ್ತಾರೆ. 11 ಡಾಕ್ಯುಮೆಂಟ್ ಕೊಟ್ಟರೆ ಮುಗಿಯುತ್ತೆ. ಓಕೆನಾ? ಅತ್ಯಂತ ಕ್ರಿಯಾಶೀಲ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ CO ಜಿಲ್ಲಾ ಪಂಚಾಯತ್ ಹೇಮಂತ್ ಎನ್ ಸರ್ ಅವರು ಸ್ವೀಪ್ ನೋಡಲ್ ಆಫೀಸರ್ ಮತ್ತು ಅಧ್ಯಕ್ಷರಾಗಿರ್ತಾರೆ. ಅವರ ಒಂದು ನೇತೃತ್ವದಲ್ಲಿ ಬೇರೆ ಬೇರೆ ಇಲಾಖಾ ಒಂದು ಸಹಭಾಗಿತ್ವದಿಂದ ಸಮನ್ವಯದಿಂದ ನಾವು ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಮನೆಗೆ ಏನು DLOಗಳು ಬಂದು ನಮಗೆ ಒಂದು ಎನ್ಯುಮರೇಷನ್ ಫಾರ್ಮ್ ಅಂದರೆ ಗಣತಿ ಫಾರ್ಮ್ ಏನು ಕೊಟ್ಟಿದ್ದಾರೆ ಅದು ದಯವಿಟ್ಟು ತಾವೇನು ಮಾಡಬೇಕಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಮಾಹಿತಿ ತಿಳ್ಕೊಂಡು ತುಂಬಿ ಆಮೇಲೆ ಏನು ಮಾಡಬೇಕು ವಾಪಸ್ DLOಗಳು ಕೊಡಬೇಕು ಮತ್ತು ಸ್ವೀಕೃತಿ ಪಡ್ಕೋಬೇಕು. ನಿಮ್ಮ ರುಜುಗುಣದಲ್ಲಿ ಇರಬೇಕಾಗತ್ತೆ. ಇದೆಲ್ಲ ಮಾಹಿತಿ ತಿಳ್ಕೊಳ್ಳಿ. ಮತ್ತೆ ನಿಮ್ಮ ನೆರೆಹೊರೆಯಲ್ಲಿ ಯಾರ್ಯಾರು ಅರ್ಹ ಮತದಾರರಿದ್ದಾರೆ ಅವರಿಗೆಲ್ಲ ಈ ಮಾಹಿತಿ ಕೊಡಿ. ನಿಮಗೆ 8/8/2026 ಕೊನೆಯ ದಿನಾಂಕವಾಗಿರುತ್ತದೆ. ಹಾಗಾಗಿ ದಯವಿಟ್ಟು ಈ ಮಾಹಿತಿಗಳು ತಿಳ್ಕೊಳ್ಳಿ. ಈ ಒಂದು ರೂಪದಲ್ಲಿ ನಾವು ಈ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ.